ಸಾಮಾನ್ಯವಾಗಿ ನೀವೆಲ್ಲ ಕೊಬ್ಬರಿ ಮಿಠಾಯಿ ತಿಂದೇ ಇರ್ತೀರಾ. ಆದ್ರೆ ಒಣ ಕೊಬ್ಬರಿಯಲ್ಲಿ ಮಾಡೋ ಕೊಕೊನಟ್ ಲಡ್ಡು ಮಾಡೋದು ಎಷ್ಟು ಅಪರೂಪವೋ ತಿನ್ನೋಕೆ ಮಾತ್ರ ಸ್ಪೆಷಲ್ ಆಗಿರುತ್ತೆ. ಇಂತಹ ಸ್ಪೆಷಲ್ ಕೊಕೊನಟ್ ಲಡ್ಡು ಮಾಡುವ ವಿಧಾನ ಸಿನಿಪಾಕದಲ್ಲಿ ಕಲಿಯೋಣ ಅಲ್ವಾ? ನಮಸ್ಕಾರ. ಸಿರಿ ಕನ್ನಡದ ಸಿನಿ ಪಾಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ಪ್ರತಿನಿತ್ಯ ಹೇಳ್ತಾ ಇರ್ತೀವಿ ಅಡುಗೆ ನಿಮ್ಮದು ವೇದಿಕೆ ನಮ್ಮದು ಅಂತ. ಈ ಅಡುಗೆ ಹಿಂದೆ ಸಾಕಷ್ಟು ವಿಚಾರಗಳಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಟ್ ಹಾಗೆ ಮುಂದೆ ಇನ್ನೇನೋ ಒಂದಾಗತ್ತೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಗಟ್ ಫೀಲಿಂಗ್ ಅಂತ. ಗಟ್ ಅಂದರೆ ಏನು? ಎಸ್, ನಮ್ಮ ಹೊಟ್ಟೆ ಒಳಗಡೆ ಇರೋದು. ಈ ಗಟ್ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ಆರೋಗ್ಯವಾಗಿರ್ಬೇಕು. ನಾವು ಆರೋಗ್ಯವಾಗಿರಬೇಕು ಅಂದರೆ ಮನಸ್ಸು ಚೆನ್ನಾಗಿರಬೇಕು, ಆಮೇಲೆ ಚೆನ್ನಾಗಿರುವಂಥ ಊಟ ತಿನ್ನಬೇಕು, ಆ್ಯಂಡ್ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ಇದೆಲ್ಲದಕ್ಕೂ ಮೂಲ ಏನು ಹೇಳಿ? ಅಡುಗೆ. ನಾವು ತಿನ್ನೋ ಊಟ. ಹೊಟ್ಟೆ ಚುರ್ರನಿದ ತಕ್ಷಣ ಬೇರೆ ಎಲ್ಲ ನಿಂತೋಗುತ್ತೆ ಕೆಲಸ. ಹೊಟ್ಟೆ ಹಶ್ವಾಗ್ತದೆ, ಊಟ ತಿನ್ನಬೇಕು ಅಂತ ಜ್ಞಾಪಕ ಬರುತ್ತೆ, ಹೌದಲ್ವಾ? ಸೊ ಇಷ್ಟೊಂದು ಮಾತಾಡಿದ್ವಿ ಇದ್ರ ಬಗ್ಗೆ. ಇವಾಗ ಸದ್ಯಕ್ಕೆ ಯಾರು ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ, ಏನು ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಸುಭಾಷಿಣಿ ಅವ್ರು ಬರ್ತಾ ಇದ್ದಾರೆ. ಎಜುಕೇಷ್ನಲಿಸ್ಟ್ ಇವರು. ಒಂದು ಮಾಂಟೆಸರಿ ನಡೆಸ್ತಾರೆ. ಅದ್ರ ಜೊತೆಗೆ ಸುಮಾರು ವರ್ಷದ ಹಿಂದೆ ಇವರು ಕೂಡ ಒಂದು TV ಚಾನಲ್ನಲ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹೆಲೋ, ನಮಸ್ತೆ, ಹೇಗಿದ್ದೀರಾ ಸುಭಾಷಿನಿ? ವೆರಿ ವೆಲ್, ಚೆನ್ನಾಗಿದ್ದೀನಿ. ನೀವು? ಸೂಪರ್. ನಾನು ಸಖತ್ತಾಗಿದ್ದೀನಿ. ತುಂಬ ದೂರದಿಂದ ಬಂದಿದ್ರೆ HAL ಹತ್ರದಿಂದ. ಸೊ ಎಜುಕೇಷ್ನಲಿಸ್ಟ್ ಅಂತ ಹೇಳಿದ್ರಿ, ಹೇಗೆ ಆ ಫೀಲ್ಡಿಗೆ ಬಂದ್ರಿ ನೀವು? ನನ್ನ ಮಗಳು ಮಾಂಟೆಸರಿ ಜಾಯಿನ್ ಮಾಡಿದಾಗ ಕೆಲವೊಂದು ಥಿಂಗ್ಸ್ ಬಂದು ನಾನಿನ್ನೂ ಬೆಟ್ರಾಗಿ ಮಾಡ್ಬೋದು ಅನ್ನೋ ಒಂದು ಥಾಟ್ ಬಂತು ನನಗೆ. ಓಕೆ. ಆವಾಗ ಕಾರ್ಪೊರೇಟ್ ವರ್ಕಲ್ಲಿ ಇದ್ದಾಗ ಕೂಡ ಆಂಟ್ರಪ್ರಿನರ್ ಆಗಬೇಕು ಅನ್ನೋ ಒಂದು ಬಗ್ಗೆ ಏನಿದೆಯೋ ಅದು ಆಲ್ ದ ಟೈಮ್ ಇರ್ತಾ ಇತ್ತು. ಸೊ ವೈ ನಾಟ್ ಟ್ರೈ ಅಂತ ಹೇಳಿ 40 years ಆದಮೇಲೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ಸಮಥಿಂಗ್ ಅಂತ ಹೇಳಿ ಆ್ಯಸ್ ಅ ಫನ್ ಐ ಸ್ಟಾರ್ಟೆಡ್. ಬಟ್ ನೀವು ಕೂಡ ಆ್ಯಂಕರಿಂಗ್ ಮಾಡ್ತಾ ಇದ್ರಿ. ಟ್ರೂ. ಸೊ ಹೌ ಡಸ್ ಇಟ್ ಫೀಲ್? ವೇ ಬ್ಯಾಕ್ 15 years ಬ್ಯಾಕ್. ಆಗ ಥಿಂಗ್ಸ್ ವರ್ ಡಿಫ್ರೆಂಟ್, ಈಗ ಥಿಂಗ್ಸ್ ಆರ್ ಡಿಫ್ರೆಂಟ್, ಬಟ್ ಇಟ್ ವಾಸ್ ಆಲ್ವೇಸ್ ಫನ್. ಸಂಬಡಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಬೇರೆ ಪ್ರೊಫೆಷನ್ಸಲ್ಲಿ ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಸೊ ಒನ್ ಆಫ್ ಇಟ್ ವಾಸ್ ಅಂದರೆ ಯು ಆರ್ ಸೋ ಓಪನ್ ಟು ಎವ್ರಿಥಿಂಗ್ ದಟ್ ಯು ವಾಂಟ್ ಟು ಲರ್ನ್ ಎವ್ರಿಥಿಂಗ್ ಅಲ್ವಾ? ಹಾಗೇನೆ ಅಡುಗೆ ಕಾರ್ಯಕ್ರಮ ಕೂಡ. ಇವಾಗ ನಾವು ಹಿಂಗೆ ಚಾನಲ್ ಚೇಂಜ್ ಮಾಡ್ತಾ ಇರ್ತೀವಿ, ಏನೋ ಬರ್ತಾ ಇರುತ್ತೆ. ಸಡನ್ನಾಗಿ ಲೇಡೀಸ್ಗೆ ಅಟೆನ್ಷನ್ ಕ್ಯಾಚ್ ಮಾಡೋದು ಅಡುಗೆ ಪ್ರೋಗ್ರಾಮ್. ಯಾಕೆ ಅಂದರೆ ಏನು ಹಾಕ್ತಾ ಇದ್ದಾರೆ, ನಾವು ಅದೇ ಹಾಕ್ತೀವಿ. ಸಾಂಬಾರ್ ಡಬ್ಬದಲ್ಲಿ ಏನಿದೆಯೋ ಅದನ್ನೇ ಹಾಕ್ತೀವಿ. ಬಟ್ ಇವ್ರು ಎಷ್ಟು ವಿಭಿನ್ನವಾಗಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಸ್ಟಾಪ್ ಮಾಡ್ತಾರೆ. ಅದೇ ಚಾನಲ್ನ ನೋಡ್ತಾರೆ. ಇವತ್ತು ನಮಗೋಸ್ಕರ ಏನು ಮಾಡಿಸ್ತಾ ಇದ್ದೀರಾ, ನೀವು ಮಾಡ್ಕೊಡ್ತಾ ಇದ್ದೀರಾ? ಕೋಕೋನಟ್ ಲಡ್ಡು ಅಂದರೆ ಕೊಬ್ಬರಿ ಲಡ್ಡೂಸ್ ಮಾಡ್ತಾ ಇದ್ದೀನಿ. ಸೊ ಕೋಕೋನಟ್ ಲಡ್ಡು, ರೈಟ್. ಕೋಕೋನಟ್ ಲಡ್ಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ ಸುಭಾಷಿನಿ ಅವರು. ಈಸಿಯಾಗಿ ಫಟಾಫಟ್ ಅಂತ ಮಾಡಿಬಿಡ್ಬೋದು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು, ಬನ್ನಿ ನೋಡೋಣ. ಕೋಕೋನಟ್ ತುರಿ ಅಂದರೆ ಡೆಸಿಗೇಟೆಡ್ ಕೋಕೋನಟ್, ಗಟ್ಟಿಯಾದ ಹಾಲು, ಅದು ಸ್ವೀಟೆಂಡ್ ಆಗಿರುವಂಥ 1 ಕಪ್ ಹಾಲು ತೊಗೊಂಡಿದ್ದೀನಿ, ಆ್ಯಂಡ್ 1 ಕಪ್ ಗೀ. ದಪ್ಪ ಆಗದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಾವು ಇದನ್ನು ತಿಂದರೆ ದಪ್ಪ ಆಗ್ಬೋದು. ಆ್ಯಕ್ಚುಲಿ ಇದು ದೀಸ್ ಆರ್ ಥಿಂಗ್ ಇಂಗ್ರೀಡಿಯೆಂಟ್ಸ್ ದಪ್ಪ ಮಾಡೋದಕ್ಕೆ, ಅದಕ್ಕೆ ಕೇಳಿದೆ ನಾನು ನನಗೆ. ಸೊ ಇದನ್ನು ತಿಂದ ಮೇಲೆ ಅಟ್ಲೀಸ್ಟ್ ಒಂದು 7-8 ರೌಂಡ್ ವಾಕಿಂಗ್ ಅಂತೂ ಮಾಡಬೇಕು. ಖಂಡಿತ ಅಲ್ವಾ? ಖಂಡಿತ. ಅದನ್ನು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಟ್ರೂ. ಶುರು ಮಾಡೋಣ. ಗ್ಯಾಸ್ ಆನ್ ಮಾಡೋಣ. ಮೊದಲನೇದಾಗಿ ತುಪ್ಪ. ಸೊ ಹೊಸದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರಲ್ಲ, ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್, ವರ್ಕ್ ಫಾರ್ ಹೋಮ್ ಆಗಿದೆಯಲ್ಲ, ರೈಟ್. ಇನ್ನೇನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಸ್ಕೂಲ್ಗೆ ಸಂಬಂಧಪಟ್ಟಂತೆ ಒಂದು ಫೇಸ್ಬುಕ್ ಪೇಜ್ ಇದೆ, ಕಟ್ಟಿಕಾ ಅಂತ. ಅದರಲ್ಲಿ ಸ್ಟೋರಿ ಟೆಲ್ಲಿಂಗ್, ಮಾಡ್ಯುಲೇಷನ್, ಹೇಗೆ ಮಕ್ಕಳಿಗೆ ಒಂದು ಸ್ಮಾಲ್ ವರ್ಕ್ಶಾಪ್ ಥರ ಮಾಡ್ತೇವೆ. ಓಕೆ. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಡೆಸಿಕೇಟೆಡ್ ಕೋಕೋನಟ್ ಅಥವಾ ಕೊಬ್ಬರಿ ತುರಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ಜನರಲಿ ನಿಮ್ಮ ಮನೆಯಲ್ಲಿ ಆಲ್ ದ ಕುಕ್ಕಿಂಗ್ ಇಸ್ ಡನ್ ಬೈ ಯು ಓನ್ಲಿನಾ? ಕರೆಕ್ಟ್. 2 meals ಅಟ್ಲೀಸ್ಟ್ ಕುಕ್ ಮಾಡ್ತೀನಿ. ಆಫ್ಟರ್ನೂನ್ ಮೀಲ್ ಕುಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮೇ ಬಿ ಯು ಆರ್ ಔಟ್ಸೈಡ್ ಆರ್ ಸಮಥಿಂಗ್. ಸೊ ಕುಕ್ ಹೆಲ್ಪ್ಸ್. ಸೊ ಇದೊಂದು ಸ್ವಲ್ಪ ಕಲರ್ ಬರಬೇಕಾ? ಸ್ವಲ್ಪ ಬಿಸಿ ಆದ ನಂತರ. ಹಾಂ. ಸೊ ಯು ಹ್ಯಾವ್ ಅ ವೆರಿ ಸ್ವೀಟ್ ವಾಯ್ಸ್. ಡು ಯು ಆಲ್ಸೋ ಸಿಂಗ್? ನೋ, ಐ ಆಮ್ ಬ್ಯಾಡ್ ಸಿಂಗರ್. ಹೌದಾ? ಮಕ್ಕಳು? ದೊಡ್ಡವಳು 12th ಓದ್ತಾ ಇದ್ದಾಳೆ, ಚಿಕ್ಕವಳು 6 years, ಫಸ್ಟ್ ಸ್ಟ್ಯಾಂಡರ್ಡ್. ಹೌದಾ? ಓ ನೈಸ್. ಸೊ ಅವ್ರಿಗೂ ಹೆಂಗೆ ಮತ್ತೆ ಆನ್ಲೈನ್ ಕ್ಲಾಸಸ್? ಎಲ್ಲರಿಗೂ ಆನ್ಲೈನ್ ಕ್ಲಾಸಸ್. ಶೀಸ್ ಇನ್ ದೀಕ್ಷಾ, ಸೊ ಪಕ್ಕಾ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. 12th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ. ಹಾಂ. ದಿನ ಬೆಳಗ್ಗೆ ಪ್ರೇಯರಿಂದ ಸ್ಟಾರ್ಟ್ ಆಗುತ್ತಾ? ನಾವು ನಮ್ಮ ಪಕ್ಕದ ಮನೆ ಮಗು ಆನ್ ಆಗಿದ ತಕ್ಷಣ ಲ್ಯಾಪ್ಟಾಪು ಅವ್ರ ಟೀಚರ್ ಅಲ್ಲಿ ಹಾಡ್ತಾ ಇರೋದು ಕೇಳಿಸ್ಕೊಂಡು ನಾವು ಅವ್ರ ಜೊತೆ ಪ್ರೇಯರ್ ಮಾಡ್ತೀವಿ. ಲಿಟ್ರಲಿ ಅಷ್ಟು ಜೋರಾಗಿ ಹಾಕಿರ್ತಾರೆ ಅವರು. ಬಟ್ ಏನೋ ದೆರ್ ಇಸ್ ಅ ಡಿಬೇಟ್ ಎಲ್ಲ ಕಡೆನೂ ದಟ್ ಈ ಆನ್ಲೈನ್ ಎಜುಕೇಷನ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ಹೀಗೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಪೇರೆಂಟ್ಸ್ ಜೊತೆನಲ್ಲಿ ಕೂತ್ಕೊಂಡ್ರೆ
ಮಕ್ಕಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂತ. ಸಿಚುವೇಶನ್ ಹೇಗಿದೆ ಅಂದರೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಹೌದಾರ ಈಗ 1 ವರ್ಷ ಪೂರಾನು ಮಕ್ಕಳು ಇರೋದಕ್ಕೆ ಅಟ್ಲೀಸ್ಟ್ ಸಮಥಿಂಗ್ ಕಿವಿಲಿ ಕೇಳಿಸ್ಕೊಳ್ಳೋದಂಥ ಸಿಚುವೇಶನ್ ಇದ್ರೂ ಸಾಕು. ಕರೆಕ್ಟ್. ಸೊ ಇವಾಗಿದು ಆರೋದಕ್ಕೆ ಬಿಡಬೇಕಾ? ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ. ಹಾಂ. ಸೊ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಮಾಡಿದ್ರಿ ಅಡುಗೆಗಳು ನೀವು? ಕ್ಯಾಂಡಲ್ ಲೈಟ್ ಮಾಡಿದ್ವಿ. ವೇರ್ ಪಾಸ್ತಾಸ್ ಆ್ಯಂಡ್ ಲೈವ್ ಕೌಂಟರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಒಂದು ನೈಟ್ ಮಾಡಿದ್ವಿ. ಓಕೆ. ಪಾಸ್ತಾಸ್ ಆ್ಯಂಡ್ ಡೆಸರ್ಟ್ಸ್ ಆ್ಯಂಡ್ ಆಲ್ ಆಫ್ ಇಟ್, ಬ್ರೌನೀಸ್ ವಿತ್ ಐಸ್ ಕ್ರೀಮ್ಸ್ ಆ್ಯಂಡ್ ಆಲ್. ಮಕ್ಕಳಿಗೆ ಬೋರ್ ಹೊಡಿತಾ ಇರುತ್ತೆ, ಸೊ ಜಸ್ಟ್ ಕ್ರಿಯೇಟ್ ಅನ್ ಆಂಬಿಯನ್ಸ್ ಆ್ಯಂಡ್ ವಿ ಟ್ರೈಡ್ ಒನ್ ಕ್ಯಾಂಡಲ್ ನೈಟ್ ಥರ. ಜಸ್ಟ್ ಟು ಕೀಪ್ ಅವರ್ ಸೆಲ್ಫ್ ಎಂಟರ್ಟೈನ್ಡ್. ಇಲ್ಲಾಂದರೆ ಇಟ್ಸ್ ಸೋ ಬೋರಿಂಗ್ ಎಟ್ ಹೋಮ್. ಸೋ ಟ್ರೂ ಅಲ್ವಾ? ಸೊ ಇದು ಆಗಿದೆ ಈಗ. ಸೊ ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಗಟ್ಟಿಯಾದಂಥ ಹಾಲು ವಿಚ್ ಇಸ್ ಸ್ವೀಟೆಂಡ್. ಹಾಂ. ಆ್ಯಂಡ್ ಶುಗರ್ ಬಳಸ್ತಾ ಇಲ್ಲ, ಇದರಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ, ಯಾಕಂದರೆ ಈ ಕಂಡೆನ್ಸ್ ಮಿಲ್ಕಲ್ಲೇ ಕೂಡ ಸ್ವೀಟೆಂಡ್ ಆಗಿರೋ ತುಂಬ ಜಾಸ್ತಿ ಸ್ವೀಟ್ ಇರುತ್ತೆ. ಕರೆಕ್ಟ್. ಇಟ್ಸ್ ಅ ನೈಸ್ ಒನ್. ಸೊ ಈಗ ಸ್ವಲ್ಪ ಡ್ರೈ ಅನಿಸ್ತಾ ಇದೆ ಅಲ್ವಾ? ಕರೆಕ್ಟ್. ಸೊ ಇವಾಗ ಇದು ಕನ್ಸಿಸ್ಟೆನ್ಸಿ ಸರಿ ಇದೆ ಈಗ. ಅದು ಹಿಡ್ಕೊಂಡು ನೋಡಿದ್ರೆ ನೀವು ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಬರಬೇಕು. ಇನ್ ಕೇಸ್ ಏನಾದ್ರು ಡ್ರೈ ಇತ್ತು ಅಥವಾ ಇನ್ನೂ ಸಿಹಿ ಬೇಕು ಅಂದರೆ ಟೇಸ್ಟ್ ಕೂಡ ಮಾಡಿಕೊಂಡು ಸಿಹಿ ಬೇಕಂದ್ರೆ ಹಾಕ್ಕೊಳ್ಬೋದು. ಸೊ ಈ ಥರ ಸಮಾನವಾಗಿ ಬಾಲ್ಸ್ ಮಾಡಿಕೊಂಡು ಅದ್ರ ಮೇಲೆ ರೋಲ್ ಮಾಡಿಕೊಂಡು ಅದರ ಮೇಲೆ ಡ್ರೈ ಕೋಕೋನಟ್ ಮತ್ತೆ ಒಂದು ಕೋಟಿಂಗ್ ಕೊಟ್ಟು. ವಾವ್. ಸೊ ಇದಕ್ಕೆ ನಾವು ಬೇಕಾದರೆ ಡ್ರೈ ಫ್ರೂಟ್ಸ್ ಸ್ಟಫ್ ಮಾಡ್ಬೋದು. ಅಂದರೆ ಕ್ಯಾಶ್ಯೂ ಸೆಂಟ್ರಲ್ಲಿ ಸ್ಟಫ್ ಮಾಡಿ ಕೂಡ ವೆರೈಟೀಸ್ ಅದರಲ್ಲಿ ಮಾಡ್ಕೋಬೋದು. ನೈಸ್. ಇನ್ನು ಏನೇನು ಥರ ಸ್ವೀಟ್ಗಳು ಮಾಡ್ತೀರಾ? ಟ್ರೆಡಿಷ್ನಲ್ ಸ್ವೀಟ್ಸ್ ಅಂದರೆ ರವೆ ಉಂಡೆ ಮಾಡೋದು. ಆ್ಯಂಡ್ ಅದರಲ್ಲಿ ಕೂಡ ಇದು ಬೇಳೆಯಲ್ಲಿ ಕೂಡ ಮಾಡ್ತಾರೆ. ಹಾಂ, ಅದರಲ್ಲಿ ಕೂಡ ಅದು ಬೇಳೆ ಸಣ್ಣ ಬೇಳೆ ಬರುತ್ತಲ್ಲ, ಆ ಬೇಳೆ ನಾವು ಪೌಡರ್ ಮಾಡಿ ಶುಗರ್ ಪೌಡರ್ ಮಾಡಿ ಘೀಯಲ್ಲಿ ಅದು ಒಂದು ಡಿಶ್. ಹೆಸರು ಬೇಳೆಯಲ್ಲಿ. ಹಾಂ, ಹೆಸರು ಬೇಳೆ ಉಂಡೆ. ವಾಟ್ ಅಬೌಟ್ ನಿಮ್ಮ ತಾಯಿಯಿಂದ ಕಲ್ತ್ಕೊಂಡಿರೋ ಅಥೆಂಟಿಕ್ ಡಿಶಸ್? ಇವೆಲ್ಲ ಈ ಚಕ್ಲಿ ಆ್ಯಂಡ್ ನಾನು ಹೇಳಿದ್ನಲ್ಲ ಈ ರವೆ ಉಂಡೆ ಇವೆಲ್ಲನೂ ಅವ್ರ ಹತ್ರದಿಂದ ಕಲ್ತ್ಕೊಂಡಿದ್ದು. ಆ್ಯಂಡ್ ಈ ಗ್ರೌಂಡ್ ನಟ್ಟಲ್ಲಿ ಕಡಲೆ ಬೀಜದಲ್ಲಿ ಕೂಡ ಒಂದು ಉಂಡೆ ಮಾಡ್ತಾರೆ. ಹೌದಾ? ವೆರಿ ಓಲ್ಡ್ ಟ್ರೆಡಿಷನ್ ಆಫ್. ಹೆಂಗೆ ಮಾಡ್ತೀರಾ ಅದು? ಅದು ಕಡಲೆ ಬೀಜನ ಹುರಿದು ಆ್ಯಂಡ್ ಅದನ್ನು ಎರಡಾಗಿ ಹೋಲ್ಡ್ ಮಾಡಿಕೊಂಡು ಬೆಲ್ಲದ ಪಾಕ ತಗೊಂಡು ಆ ಕಡಲೆ ಬೀಜ ಅದರೊಳಗಡೆ ಹಾಕಿ ಅದನ್ನು ಬಾಲ್ಸ್ ಮಾಡೋದು. ಸ್ವಲ್ಪ ಬಿಸಿ ಇರಬೇಕಂದ್ರೆ ಮಾಡಬೇಕು. ಅದು ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಅಂದರೆ ಬೇಗ ಮಾಡ್ಲಿಕ್ಕೆ ಬರುತ್ತೆ. ಬಿಸಿ ಇದ್ದಾಗ ಅಡುಗೆನೇ ಮಾಡದೇ ಇರೋರು ಒಂಚೂರು ಬಿಸಿ ರುಚಿಯಾಗಿರೋಂಥ ಕೋಕೋನಟ್ ಲಡ್ಡು ರೆಡಿ ಆಗಿದೆ. ಇದನ್ನು ಹೇಗೆ ಸುಭಾಷಿಣಿ ಮಾಡಿದ್ರು ಕ್ವಿಕ್ಕಾಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಕೊಕೊನಟ್ ಲಡ್ಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಪ್ಪಟ ಗರಿಗರಿಯಾದ ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಕಾಯಿಸಿಕೊಳ್ಳಬೇಕು. ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹುರಿದ ಕೊಬ್ಬರಿಗೆ ಕಂಡೆನ್ಸ್ ಮಿಲ್ಕ್ ಹಾಕಿ ಹದಕ್ಕೆ ಬರುವವರೆಗೂ ಮಿಕ್ಸ್ ಮಾಡಿ ಕೈಯಿಂದ ಉಂಡೆ ಕಟ್ಟಿದರೆ ಬಾಯಲ್ಲಿ ನೀರೂರಿತು ಸವಿಯಾದ ಕೊಕೊನಟ್ ಲಡ್ಡು ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಮಾಡೋಣ. ನಾನು ಇದನ್ನು ಇದ್ರಲ್ಲಿ ಕಟ್ ಮಾಡ್ತೀನಿ, ಯಾಕೆಂದರೆ ನಾನು ಉಗ್ರೊಳಕ್ಕೆಲ್ಲ ಹೊಟ್ಟೋಗುತ್ತೆ. ಬಾಯ್, ನೀವು ಕೈಲಿ ತಿಂತೀರಾ? ಓಕೆ, ಸೂಪರ್ ಆಗಿದೆ. ಓಕೆ, ಇಟ್ಸ್ ಪರ್ಫೆಕ್ಟ್. ಸ್ವೀಟ್ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅಲ್ವಾ? ಎಲ್ಲ ಹದವಾಗಿರಬೇಕು. ಹದವಾಗಿದೆ, ಸೂಪರ್ ಆಗಿದೆ. ಇಷ್ಟು ಸಿಂಪಲಾಗಿ ಒಂದು ಪ್ರಿಪ್ರೇಷನ್ ಮಾಡ್ಬೋದು ಅಂತ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಸದ್ಯಕ್ಕೆ ಸುಭಾಷಿಣಿ ಅವರು ಒಂದು ಕೋಕೋನಟ್ ಲಡ್ಡು ಅಂತೂ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ತಿಳ್ಕೊಳ್ಳೋಣ. ಏನಿದು? ಒಂದು ರೆಫ್ರೆಶಿಂಗ್ ಡ್ರಿಂಕ್. ಓಕೆ, ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ವರ್ಜಿನ್ ಮೊಯ್ಟೊ. ಓಕೆ, ವರ್ಜಿನ್ ಸಿಂಪಲ್, ಈಸಿ ಆ್ಯಂಡ್ ಎಕ್ಸಾಸ್ಟ್ ಆಗಿದ್ದಾಗ, ಈಗ ಮನೇಲಿ ಕೆಲಸ ಮಾಡಿ ಅಥವಾ ಮಕ್ಕಳು ನೋಡ್ಕೊಂಡು ಎಕ್ಸಾಸ್ಟ್ ಆಗಿದ್ದಾಗ ಹೆಂಗಸರು ಈಸಿಯಾಗಿ ರೆಫ್ರೆಶ್ ಮಾಡ್ಕೋಬೇಕು ಅಂದರೂ ಮಾಡ್ಬೋದು. ಸೊ ಆರ್ ಪಾರ್ಟೀಸ್ ಆರ್ ಗೆಸ್ಟ್ ಬಂದರು ಕ್ವಿಕ್ಕಾಗಿ ಏನಾದ್ರು ಮಾಡಬೇಕು ಮನೆಯಲ್ಲಿರುವಂಥದ್ದಂದರೆ ಯೂಸ್ ದೀಸ್ ಇಂಗ್ರೀಡಿಯೆಂಟ್ಸ್, ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಬೇಕಾಗಿರುವಂಥ ಸಾಮಗ್ರಿ: ಲೆಮನ್ ಬೇಕಿದೆ, ಮಿಂಟ್ ಲೀವ್ಸ್, ಸಾಲ್ಟ್ ತೊಗೊಂಡಿದ್ದೀನಿ, ಶುಗರ್ ಪೌಡರ್ ಆಲ್ಟರ್ನೇಟ್, ಸೋಡಾ ವಿಚ್ ಇಸ್ ಸ್ವೀಟೆಡ್. ಸ್ವೀಟ್ ಆಗಿರೋದು ಸ್ವೀಟ್ ಇರುತ್ತೆ, ಸ್ವೀಟ್ಗಿಂತ ಸಾಲ್ಟ್ ನ್ಯೂಟ್ರಲೈಸ್ ಇಸ್ ಬೆಟರ್. ದಟ್ಸ್ ವೆರಿ ಸಿಂಪಲ್. ಸೊ ಹಾಗಾದ್ರೆ ಶುರು ಮಾಡೋಣ. ಆ್ಯಂಡ್ ಒಂದು ಕ್ರಷರ್ ಇದ್ದರೆ ಬೆಟರು. ಸದ್ಯಕ್ಕೆ ನಾನು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಲೆಮನ್ ಹಾಕ್ತಾ ಇದ್ದೀನಿ. ಲೆಮನ್ ಪೀಸಸ್ ಇದು ಕ್ರಷರಲ್ಲಿ ಕ್ರಷ್ ಮಾಡಿದಾಗ ಝೆಸ್ಟ್ ಏನಿದೆ, ಲೆಮನ್ ಝೆಸ್ಟಿನ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅಂತ ಒಂದು ಕ್ರಷರ್ ಅಥವಾ ಈ ಕುಟ್ಟಾಣಿ ಇರುತ್ತಲ್ಲ, ಕುಟ್ಟುವಂಥ ಇದರಲ್ಲೂ ಕೂಡ. ಓಕೆ, ಸ್ವಲ್ಪ ಸಾಲ್ಟ್. ಬಟ್
ಮಿಂಟು ತುಂಬ ರಿಫ್ರೆಶಿಂಗ್ ಕರೆಕ್ಟ್. ಅಲ್ವಾ? ಆ್ಯಂಡ್ ಅದು ಕುಟ್ಟಿದಾಗ ಆ ಫ್ಲೇವರ್ ಎಲ್ಲ ಬಿಡುತ್ತಲ್ಲ, ಆಗ ಅದು ಇನ್ನೂ ಕೂಡ ರೆಫ್ರೆಶಿಂಗ್ ಆಗುತ್ತೆ. ನೀವು ಮಿಂಟ್ ಯೂಸ್ ಮಾಡಿ ಇನ್ನೂ ಏನೇನು ಮಾಡ್ತೀರಾ? ಮಿಂಟ್ ಚಟ್ನಿ, ಪುದೀನ ರೈಸ್, ಹಾಂ, ಇವೆಲ್ಲ ಬೇಸಿಕ್ ಥಿಂಗ್ಸ್. ಆ್ಯಂಡ್ ಬಿಸೈಡ್ಸ್ ದ ಡ್ರಿಂಕ್ಸಲ್ಲಿ ಬಳಸ್ತೇವೆ. ಸೊ ಈಗ ಇದರಲ್ಲಿ ಸೋಡಾ ಹಾಕ್ತಾರೆ ನಾನು. ಹಾಂ, ಆಸಮ್ಲಿ ರಿಫ್ರೆಶಿಂಗ್. ಟ್ರೂ. ಅದು ನೋಡ್ತಾ ಇದ್ರೇ ಅದೆಷ್ಟು ರಿಫ್ರೆಶಿಂಗ್ ಅಂತ ಅನ್ಸತ್ತಲ್ಲ. ಇಟ್ಸ್ ಪ್ರಿಟಿ ಸಿಂಪಲ್. ಹಾಂ, ಸೋಡಾ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರ್ ಎಲ್ಲನೂ ಬೆರ್ಕೊಳುತ್ತೆ. ಆ್ಯಂಡ್ ದೇರ್ ಯು ಗೋ. ಸ್ಟ್ರಾಯಿಂದ ಕುಡೀರಿ ಅಥವಾ ಹಾಗೇನು ಫ್ರಮ್ ಗ್ಲಾಸ್. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಮಿಂಟ್ ಮೊಯ್ತೋ, ವರ್ಜಿನ್ ಮೊಯ್ತೋ ರೆಡಿ ಆಗಿದೆ. ತುಂಬ ಸಿಂಪಲ್, ತುಂಬ ಸುಸ್ತಾಗ್ತಾ ಇದೆ ಅಂತ ಅನ್ನೋವಾಗ ಈ ಥರ ನಿಂಬೆಹಣ್ಣು, ಪುದೀನ ಇದ್ದೇ ಇರುತ್ತೆ. ಒಂದು ಚಿಟಕಿ ಸಾಲ್ಟು, ಬೇಕಾದ್ರೆ ಸೋಡಾ ಜೊತೆಗೆ ಹಾಕ್ಕೊಂಡು, ಅಥವಾ ಬೇಕಾದರೆ ನಿಮಗೆ ಸಕ್ಕರೆ ಬೇಕಾದರೆ ಅದನ್ನು ಕೂಡ ಕಲಿಸ್ಕೋಬೋದು. ಬಟ್ ಹೀಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ರು ಸುಭಾಷಿನಿ, ಕ್ವಿಕ್ಕಾಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಿಂಟೋ ಮೊಜಿಟೋ ಮಾಡುವ ವಿಧಾನ: 1 ಗ್ಲಾಸ್ಗೆ 3 ಪೀಸ್ ಲೆಮನ್, ಮಿಂಟ್ ಲೀವ್ಸ್, ಸಾಲ್ಟ್ ಮತ್ತು ಸೋಡಾ ಹಾಕಿ ಪ್ರೆಸರ್ ಮೂಲಕ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಮಿಂಟೋ ಮೊಜಿಟೋ ಸವಿಯಲು ಸಿದ್ಧ. ವರ್ಜಿನ್ ಮೊಯ್ತೋ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡೋ ಟೈಮ್. ವೆರಿ ರಿಫ್ರೆಶಿಂಗ್ ಆ್ಯಂಡ್ ನೈಸ್. ವಾವ್, ರಾಕಿಂಗ್. ನೀವು ಒಂದು ಚೂರು ಟೇಸ್ಟ್ ಮಾಡಿ. ಇದಕ್ಕೆ ಆ್ಯಕ್ಚುಲಿ ಅದರಲ್ಲೇ ಆ ಸ್ವೀಟ್ ಜಾಸ್ತಿ ಇರುತ್ತಲ್ಲ ಸೋಡಾದಲ್ಲಿ, ಸ್ವೀಟಂಡ್ ಇರುತ್ತೆ. ಸಾಲ್ಟ್ ಅದನ್ನು ಬ್ಯಾಲೆನ್ಸ್ ಮಾಡೋದು ಸಕ್ಕತ್ತಾಗಿದೆ. ವೆರಿ ರಿಫ್ರೆಶಿಂಗ್ ಅಲ್ವಾ? ಥ್ಯಾಂಕ್ ಯು. ಸುಸ್ತಾದಾಗ ಒಂದು ಗ್ಲಾಸ್ ಇದನ್ನು ಕುಡಿದ್ರೆ ಸಖತ್ ಅನಿಸುತ್ತೆ ಅಲ್ವಾ? ಸೊ ಇನ್ನು ಏನೇನು ಥರ ಅಡುಗೆಗಳು ಮಾಡ್ತೀರಾ? ಬೇಸಿಕ್ಲಿ ಸೌತ್ ಇಂಡಿಯನ್ ಎಲ್ಲ ಅಡುಗೆಗಳು, ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ಸೀ ಫುಡ್ಸಲ್ಲಿ ಕ್ರ್ಯಾಬ್, ಪ್ರಾನ್ಸ್, ಸೊ ಇದು ಚೆನ್ನಾಗಿ ಮಾಡ್ತೀನಿ. ಓಕೆ. ಮತ್ತು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇರುತ್ತೆ. ಆ್ಯಂಡ್ ಫಿಶ್ ಫ್ರೈ, ಫಿಶ್ ಜನರಲಿ ಏನೋ ಗೃಹಿಣಿಯರಿಗೆ, ಹೆಂಗಸ್ರಿಗೆ ಏನಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೊಂದು, ಮಧ್ಯಾಹ್ನ ಲಂಚ್ಗೊಂದು, ರಾತ್ರಿ ಡಿನ್ನರ್ಗೊಂದು ಬೇರೆ ಬೇರೆ ಐಟಮ್ಗಳು ಮಾಡಬೇಕು ಅನ್ನೋದು ಒಂದು ದೊಡ್ಡ ತಲೆನೋವಿರುತ್ತೆ. ಕರೆಕ್ಟ್. ಹೌ ಡು ಯು ಸಾರ್ಟ್ ದಟ್ ಕನ್ಫ್ಯೂಷನ್? ಸಜೆಷನ್ಸ್ ಕೇಳೋದು ಬೆಟರು, ಯಾಕಂದರೆ ಮಾಡಿದ ಮೇಲೆ ತಿನ್ನೋದಿಲ್ಲ ಅಂದರೆ. ಬಟ್ ಒಬ್ರೊಬ್ರದ್ದು ಒಂದೊಂದು ಇರುತ್ತಲ್ಲಪ್ಪ. ಇವಾಗ ಲಾಕ್ಡೌನ್ ಟೈಮಲ್ಲಿ ಒಬ್ರೊಬ್ರದ್ದು ಒಂದೊಂದು, ನನಗೆ ಇದು ಮಾಡ್ಕೊಂಡು ನಂಗೆ ಇದು ಮಾಡಿಕೊಡು ಅಂತ. ಒಂದೊಂದು ದಿನ ಮಂಡೇ ಒಬ್ಬರಿಗೆ, ಸಂಡೇ ಒಬ್ಬರಿಗೆ, ಸ್ಯಾಟರ್ಡೇ ಒಬ್ಬರಿಗೆ, ಟ್ಯೂಸ್ಡೇ ಒಬ್ಬರಿಗೆ ಅಂತ ಚಾಯ್ಸ್ ಮಾಡ್ಕೊಬಿಡೋದು. ಇವತ್ತು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್? ಇವತ್ತು ದೋಸೆ ವಿತ್ ಹಾಲು, ತೆಂಗಿನ ಹಾಲು. ಆಪಮ್ ವಿತ್ ತೆಂಗಿನ ಹಾಲು. ಓ ನೈಸ್. ಆಮೇಲೆ ಮಧ್ಯಾಹ್ನ ಲಂಚ್ಗೆ? ಮಧ್ಯಾಹ್ನ ಲಂಚ್ ವಾಸ್ ಪ್ರೆಟಿ ಸಿಂಪಲ್. ಒಂದು ಟೊಮೆಟೊ ರೈಸ್ ಆ್ಯಂಡ್ ಕರ್ಡ್ ಮಾಡಿಟ್ಟು ಬಂದ್ರಿ. ಇಲ್ಲಿಗೆ ಬರಬೇಕು. ಸೊ ಇವತ್ತು ರಾತ್ರಿ ಡಿನ್ನರ್ಗೆ ಹೋಗಿ ಡಿಸೈಡ್ ಮಾಡಬೇಕು ಏನು ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡಬೇಕು. ಯಾರ್ಯಾರು ಏನೇನು ಕೇಳ್ತಾರೆ. ಕರೆಕ್ಟ್. ಯಾವ್ದಾದ್ರು ಬರ್ತ್ಡೇ ಹತ್ತಿರ ಬಂದರೆ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದರೆ ಅವ್ರಿಗೇನು ಇಷ್ಟನೋ ಅದನ್ನು ಮಾಡೋದು. ಹೌದು ಅಲ್ವಾ? ಹೌದು. ಸೂಪರ್. ಸೊ ಆ್ಯಕ್ಚುಲಿ ಸ್ಪೀಕಿಂಗ್, ಈ ಲಾಕ್ಡೌನ್ ಟೈಮ್ಸ್ ಹ್ಯಾಸ್ ಟಾಟ್ ಅಸ್ ಅ ಲಾಟ್ ಆಫ್ ಥಿಂಗ್ಸ್ ಅಲ್ವಾ? ಕುಕ್ರಿ ಸ್ಕಿಲ್ಸ್ ಎಲ್ರಿಗೂ ಕೂಡ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಅದು ಒಂದು ಕಡೆ ಆದರೆ ಅದರ್ ಥಿಂಗ್ಸ್ ಆಲ್ಸೋ, ಲೈಕ್ ಟು ಬ್ಯಾಲೆನ್ಸ್ ಔಟ್ ಆನ್ ಅವರ್ ಫ್ಯಾಮಿಲಿ ಟೈಮ್. ಟ್ರೂ. ಅದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಇನ್ನೊಂದು ಸ್ವಲ್ಪ ಜಗಳ ಆಡ್ದಂಗೆ ಇನ್ನೂ ಕಮ್ಮಿ ಕೋಪ ಇಟ್ಕೊಂಡು ಇರೋದನ್ನ ನಾವು ಕಲ್ತ್ಕೊಂಡು. ನೀವೇನೇನು ಕಲ್ತ್ಕೊಂಡಿದ್ದೀರಾ? ಅಫ್ಕೋರ್ಸ್ ಗೊತ್ತಿರುತ್ತೆ, ಬಟ್ 24/7 ಒಬ್ಬರನ್ನ ನೋಡ್ತಾ ಇದ್ದಾಗ ಇನ್ನೂ ಕೂಡ ಹೆಚ್ಚು ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಆಪರ್ಚುನಿಟಿ ಇದು ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಗುಡ್ ಫ್ಯಾಮಿಲಿ ಬಾಂಡಿಂಗ್. ಜಸ್ಟ್ ದಟ್ ತುಂಬ ಲಾಂಗ್ ಆದ್ರೂ ಕಷ್ಟ, ತುಂಬ ಶಾರ್ಟ್ ಆದ್ರೂ ಕಷ್ಟ, ಬಟ್ ಡೆಫಿನೆಟ್ಲಿ ಇದು ಫ್ಯಾಮಿಲಿ ಬಾಂಡಿಂಗ್ ಆಗಲಿ ಅಥವಾ ರಿಲೇಷನ್ಶಿಪ್ಸ್ನ ಇನ್ನೂ ಹೆಚ್ಚಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಈ ಸಮಯ ಅಂತೂ ಒಳ್ಳೆ ಸಮಯ. ಟೋಟಲ್ ಯೂಸ್ ಆಫ್ ಇಟ್. ಡೆಫಿನೆಟ್ಲಿ. ಓಕೆ. ಜನರಲಿ ಅಡುಗೆ ಮನೆಯಲ್ಲಿ ಗಡಿಬಿಡಿ ಆಗ್ತಾ ಇರುತ್ತೆ ಹೆಂಗಸರಿಗೆ. ಏನಾದರೂ ಒಂದು ಕ್ವಿಕ್ ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಕೆಲವು ಸಲ ಬ್ರೇಕ್ಫಾಸ್ಟ್ ಅನ್ನು ಸ್ವಲ್ಪ ಕಷ್ಟ ಅಂತ ಹೇಳಿದ್ರಲ್ಲ, ಸೊ ಏನು ಮಾಡಬೇಕು ಅನ್ನೋ ಯೋಚನೆ ಇರೋದಿಲ್ಲ. ಬಟ್ ಇದೊಂದು ಟ್ರಿಕ್ ಅಂತ ಹೇಳ್ಬೋದು, ಹ್ಯಾಕ್. ಹಳೆ ರೈಸ್ ಏನು ಹೇಗಿದ್ರೂ ಉಳಿದಿರುತ್ತೆ, ಒಂದಿನ ಅಲ್ಲ ಒಂದಿನ ಪ್ರೀವಿಯಸ್ ನೈಟ್ ರೈಸ್ ಇದ್ದೇ ಇರುತ್ತೆ. ಹೌದು. ಪೊಂಗಲ್ ಬಂದು ಈಸಿಯಾಗಿ ರೈಸಿಂದಲೇ ಮಾಡೋದು. ಸೊ ನನ್ನ ಪ್ರಕಾರ ನಾನೇನು ಮಾಡ್ತೀನಿ ಅಂದರೆ ಅದೇ ರೈಸ್ ಇವು ಬಳಸ್ಕೊಂಡು ಅದಕ್ಕೆ ಸ್ವಲ್ಪ ದಾಲ್ ಏನಿದೆಯಾ ಅದನ್ನು ಹುರಿದು ಈ ರೈಸ್ನ ಅದನ್ನೇ ಬಳಸಿ ಅದಕ್ಕೆ ಪೊಂಗಲಾಗಿ ಕನ್ವರ್ಟ್ ಮಾಡಿರ್ತೀನಿ. ಅದು ಗೊತ್ತಾಗೋದಿಲ್ಲ ಯಾರಿಗೂ, ಬಟ್ ದಟ್ಸ್ ಒನ್ ಹ್ಯಾಕ್. ದಟ್ಸ್ ಒನ್ ಹ್ಯಾಕ್.
ಸೊ ಇದು ಚಿಂದಿ ಕಿಚನ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಮೋಸ್ಟ್ಲಿ ಇರುವಂಥ ಥಿಂಗ್ಸ್ ಇಟ್ಕೊಂಡು ಏನು ಮಾಡೋದು, ಅಥವಾ ಚಪಾತಿ ಪರಾಟ ಏನಾದರೂ ಇದ್ದರೆ ಮನೆಯಲ್ಲಿ ಅದನ್ನು ಕೊತ್ತು ಪರಾಟ ಅಂತ ಹೇಳ್ತಾರೆ, ವಿತ್ ವೆಜಿಟೇಬಲ್ಸ್ ಆ್ಯಂಡ್ ಎಗ್ ಎಲ್ಲ ಹಾಕಿ ಅದನ್ನು ಮಾಡಿಕೊಟ್ರು ಮಕ್ಕಳು ಚೆನ್ನಾಗಿ ತಿಂತಾರೆ. ಚಪಾತಿಯಾಗಿ ತಿನ್ನೋದಿಲ್ಲ ಅಥವಾ ಪರಾಟವಾಗಿ ತಿನ್ನೋಲ್ಲ. ಈ ಥರ ಮಾಡಿದ್ರೆ ಸಮಥಿಂಗ್ ಡಿಫ್ರೆಂಟ್ ಅಲ್ವಾ ಅದಕ್ಕೆ. ವಾಟ್ ಅಬೌಟ್ ವೆಜಿಟೇಬಲ್ಸ್ ತಿನ್ನೋದಿಲ್ಲ ಮಕ್ಕಳು, ಅಂಥ ಟೈಮ್ನಲ್ಲಿ ಏನು ಮಾಡೋದು? ವೆಜಿಟೇಬಲ್ಸ್ ಇಟ್ಸ್ ಎನಿವೇ ಕಷ್ಟ. ಬಟ್ ಅದಕ್ಕೆ ಕ್ಯಾರೆಟ್ ಅಂದರೆ ಕ್ಯಾರೆಟ್ ಡೈರೆಕ್ಟಾಗಿ ತಿಂತಾರೆ, ಅದನ್ನು ಕ್ಯಾರೆಟ್ ಜ್ಯೂಸ್ ಆಗಿ ಬಳಸ್ಬೋದು. ಅಥವಾ ಕೆಲವು ಸಲ ಏನು ಮಾಡ್ತೀನಿ, ಗ್ರೈಂಡ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಗ್ರೈಂಡ್ ಮಾಡ್ಬೋದಾದಂಥ ವೆಜಿಟೇಬಲ್ಸ್ನ ಗ್ರೈಂಡ್ ಮಾಡಿ ಡೈರೆಕ್ಟಾಗಿ ಅಂದರೆ 1 ಪಾಟ್ ಮೀಲ್ ಏನು ಮಾಡ್ತೀವಲ್ವ ಈಗ ಪುಲಾವ್ಗಳು ಅದೆಲ್ಲ ಮಾಡಬೇಕಂದ್ರೆ ಅದ್ರಲ್ಲಿ ಬೆರೆಸ್ಬಿಟ್ರೆ ಸ್ವಲ್ಪ ಹೋಗುತ್ತೆ, ಆಗಲ್ಲ. ಅಥವಾ ಸ್ಟೀಮ್ ಮಾಡಿಬಿಟ್ಟು ಅಥವಾ ಬಾಯ್ಲ್ ಮಾಡಿ ಮಿಕ್ಸಿ ಮಾಡಿ ಒಂದು ಸೂಪ್ ಮಾಡಿಬಿಡ್ಬೋದು. ಸೂಪ್ ಕೂಡ ಅದರಲ್ಲೂ ಚಾಯ್ಸಸ್ ಇರುತ್ತೆ. ಬಟ್ ಇದನ್ನು 1 ಸ್ಪೂನ್ 2 ಸ್ಪೂನ್ ಎಷ್ಟು ಒಳಗಡೆ ಸೇರಿಸ್ಬೋದು ಅದನ್ನು ಟ್ರೈ ಮಾಡೋದು. ಬಟ್ ಎಲ್ಲೋ ಒಂದು ಕಡೆ ಈ ಬ್ರೆಡ್ನ ಪೀಸಸ್ ಮಾಡಿಬಿಟ್ಟು ಅದನ್ನು ಕರೆದ್ಬಿಟ್ಟು ಹಾಕ್ಕೊಟ್ಟಾಗ ಅದನ್ನು ತಿನ್ನೋಕ್ಕೋಸ್ಕರ ಸೂಪ್ ಕುಡಿತಾರೆ. ಅದಕ್ಕೆ ಒಂದು ಅಕಂಪ್ನಿಮೆಂಟ್ ಏನಾದರೂ ಒಂದು ಬೇಕು. ಸೊ ಆ ಥರ ಮಾಡಿಕೊಟ್ರೆ ಐ ಥಿಂಕ್ ಕರೆಕ್ಟ್ ವರ್ಕ್ಸ್. ಕರೆಕ್ಟ್. ಆ್ಯಂಡ್ ಕಲರ್ ಚಪಾತಿ ಮಾಡೋದು, ಪೂರಿ, 3 ಕಲರ್ ಪೂರಿ ಇಸ್ ಅ ಫೇಮಸ್ ಥಿಂಗ್. ಆ್ಯಂಡ್ ದೋಸೆ ಹಾಕಬೇಕಂದ್ರೂ ಕೂಡ ಫ್ಲವರ್ ದೋಸೆ ಅಥವಾ ಆ್ಯನಿಮಲ್ ದೋಸೆ, ಸೊ A-B ಅವರ ಹೆಸರಲ್ಲಿ ಶುರುವಾಗುವಂತಹ ಆಲ್ಫಾಬೆಟ್ ದೋಸೆಸ್ ಮಾಡಿದಾಗ ಈಗ ಮೋಲ್ಡ್ಗಳು ಸಿಗುತ್ತೆ. ದಟ್ ಈಸ್ ಈಸಿಯರ್ ಅಲ್ವಾ? ಕರೆಕ್ಟ್ ಕರೆಕ್ಟ್. ಸೊ ಯಾ, ದಟ್ಸ್ ಅ ಗುಡ್ ಒನ್. ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸಮ್ ನೈಸ್ ಈಸಿ ಟಿಪ್ಸ್. ಇಂಪಾರ್ಟೆಂಟ್ ಏನಂದರೆ ದಿನ ಎಲ್ಲ ಯೂಸ್ ಮಾಡಿರ್ತೀವಿ ಕಿಚನ್ನ, ಅದನ್ನು ಕ್ಲೀನಾಗಿ ಇರಬೇಕು ಅಂದರೆ ನೆಕ್ಸ್ಟ್ ದಿನ ನೀವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ರೀವಿಯಸ್ ನೈಟ್ ಏನೆಲ್ಲ ಮಾಡಿರ್ತಿರೋ ಗಡಿಬಿಡಿ ಅದನ್ನು ಕ್ಲೀನ್ ಮಾಡೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ಅಥವಾ ಪದ್ಧತಿ ಅಂತಲೇ ಇಟ್ಕೋಬೋದು. ಅದು ಕ್ಲೀನಾಗಿಲ್ಲ ಅಂದರೆ ಬೆಳಗ್ಗೆ ಎದ್ದು ನೀವು ಏನು ಮಾಡೋದಕ್ಕೂ ಕೂಡ ಮೂಡಿರೋದಿಲ್ಲ ಅಥವಾ ಹರಿಯಲ್ಲಿ ಹೋಗ್ತಾ ಇರ್ತೀರ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಪ್ರೀವಿಯಸ್ ನೈಟ್ ಅದನ್ನು ಕ್ಲೀನ್ ಮಾಡಿ, ಒಂದಷ್ಟಾದರೂ ಕ್ಲೀನ್ ಮಾಡಿ, ಅಥವಾ ಸಿಂಕಲ್ಲಿರೋ ಪಾತ್ರೆ ತೆಗೆದು ಒಂದು ಟಬ್ಗೆ ಹಾಕಿಟ್ರು ಕೂಡ ಸಾಕು. ಅಷ್ಟು ಮಾಡಿದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ಸೊ ನಾಳೆ ಬೆಳಗ್ಗೆ ಎದ್ದು ಬಂದು ಓ ನೋ ಅಂತ ಅನ್ಸೋದು ತಪ್ಪತ್ತೆ ಅಲ್ವಾ? ಎಷ್ಟೊಂದು ಜನ ಈ ಗ್ಯಾಸ್ ಸ್ಟವ್ನ ತುಂಬ ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ. ಅದನ್ನು ಕ್ಲೀನ್ ಮಾಡಿ ನೀವು ಹೆಂಗೆ ಕ್ಲೀನ್ ಮಾಡ್ತೀರಿ? ನಾನು ಯೂಶಲಿ ಲೆಮನ್ ಅಥವಾ ವಿನೆಗರ್ ಅದರಲ್ಲಿ ಬಳಸ್ಕೊಂಡು ಮಾಡ್ತೇನೆ. ಅದರ್ವೈಸ್ ವಿ ಹ್ಯಾವ್ ಸಿಫ್ ಆ್ಯಂಡ್ ದೀಸ್ ಥಿಂಗ್ಸ್. ಕೆಲವು ಸಲ ಸಿಫ್ ಕೂಡ ವರ್ಕ್ ಮಾಡಲ್ಲ, ಹಾಲು ಹುಕ್ಕಿ ಹೋಗಿರುತ್ತೆ, ಅದು ಎಷ್ಟು ಹಾಕಿದ್ರೂ ಕೂಡ ಅದು ಆಗೋದಿಲ್ಲ. ಸೊ ಹಾಗಾಗಿ ಲೆಮನ್ ಆ್ಯಂಡ್ ವೆನಿಗರ್ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಸೋಕ್ ಮಾಡೋಕ್ಕೆ ಬಿಟ್ಬಿಟ್ರೆ ಪ್ರಿವಿಯಸ್ ನೈಟ್ ಅದು ಬಂದಿರುತ್ತೆ. ಅಟ್ಲೀಸ್ಟ್ ಬೇಸಿಕ್ ಅಷ್ಟು ಮಾಡಿದ್ರೆ ಕಿಚನ್ ಕ್ಲೀನಾಗಿ ಇಟ್ಕೊಳ್ತಾರೆ. ಆ್ಯಂಡ್ ಬರ್ನರ್ಸ್ ಕೂಡ ಅಷ್ಟೇ, ಸಾಕಷ್ಟು ಸಲ ಬರ್ನರ್ಸ್ ಹುಕ್ಕಿದಾಗ ಬರ್ನರ್ಸ್ ಉರಿಯೋದಿಲ್ಲ ಚೆನ್ನಾಗಿ. ಸೊ ಆ ಬರ್ನರ್ಸ್ನ ಬಂದು ಪ್ರೀವಿಯಸ್ ನೈಟ್ ವೆನಿಗರಲ್ಲಿ ಸಾಲ್ಟಲ್ಲಿ ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಯೂಸ್ ಮಾಡಿದಾಗ ಬರ್ನರ್ಸ್ ಚೆನ್ನಾಗಿ ಉರಿಯುತ್ತೆ. ಹೌದು. ಆ್ಯಂಡ್ ಟೂತ್ಬ್ರಷ್ ಯೂಸ್ ಮಾಡ್ಬೋದು ಅದನ್ನು ಕ್ಲೀನ್ ಮಾಡೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಆಸಮ್. ಸೊ ಐ ಹೋಪ್ ಇದನ್ನೆಲ್ಲ ನೀವು ನಿಮ್ಮ ಮನೆಯಲ್ಲಿ ಪಾಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಭಾಷಿನಿ, ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ನಮ್ಮ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಆಗಲೇ ಪ್ಲ್ಯಾನ್ ಮಾಡಿದಾಗ ಇನ್ನೊಂದು ಸಲ ಬನ್ನಿ, ಒಂದಷ್ಟು ಕಾಂಟಿನೆಂಟಲ್, ಇಟಾಲಿಯನ್ ಏನಾದರೂ ಇನ್ನೊಂದು ಕ್ವಿಝೀನ್ ಮಾಡೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿತ್ ದಿಸ್ ಒನ್ ಇವತ್ತು ನಾನು ಕಾರ್ಯಕ್ರಮ ಮುಗಿಸಿ ಹೊರಡೋವಂಥ ಸಮಯ ಬಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಕೂಡ ಇಲ್ಲಿ ಬಂದು ಭಾಗವಹಿಸಬೇಕು ಅನ್ನೋದಾದರೆ ವಾಟ್ಸ್ಯಾಪ್ ಮಾಡ್ಬೋದು ಈ ನಂಬರ್ಗೆ. ಅಷ್ಟೇ ಅಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಿರಿ ಕನ್ನಡ ಪೇಜ್ ಇದೆ, ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮ್ಮನ್ನು ಇಲ್ಲಿಗೆ ಬರ್ಮಾಡ್ಕೊಳ್ತೀವಿ. ಸೊ ನಾನು ಹೊರಡ್ತೀನಿ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇದು ಸಿರಿ ಕನ್ನಡದ ಸಿನಿ ಪಾಕ, ಅಡುಗೆ ನಿಮ್ಮದು, ವೇದಿಕೆ ನಮ್ಮದು. ದಿಸ್ ಇಸ್ ಯೋರ್ ಸುಜಾತ, ಲೀವಿಂಗ್ ಫಾರ್ ದ ಡೇ. ನಮಸ್ಕಾರ.